ಇನ್ನು ದೆಹಲಿಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಉಭಯ ರಾಜ್ಯಗಳ ಅಧಿಕಾರಿಗಳು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಏನಾಗುತ್ತೆ ನೋಡಬೇಕು. ಇವತ್ತು ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಭಾಗಿಯಾಗಿದ್ದಾರೆ ರಾಜ್ಯದಿಂದ. ತಮಿಳುನಾಡು ಮತ್ತೆ ಕಾವೇರಿ ನೀರಿಗೆ ಬೇಡಿಕೆ ಇಡುತ್ತೆ. ಅದರ ಕೆಲಸವೇ ಅದು. ಅವರು ಬರೋದಕ್ಕಿಂತ ಜಾಸ್ತಿ ತಗೊಂಡ್ರೂ ಕೂಡ ಕೇಳೋದನ್ನು ಬಿಡಲ್ಲ. ಅವ್ರದ್ದೇನು ಮನೋಭಾವನೆ ಅಂದರೆ, ಈ ಸರಿ ಒಂದು ಸರಿ ಕೇಳಲಿಲ್ಲ ಅಂತ ತಿಳ್ಕೊಳ್ಳಿ, ಮುಂದಿನ ಸರಿ ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಸಮುದ್ರ ಸೇರಿದರೂ ಸರಿ ನೀರು ನಮಗೆ ಬಿಡುಗಡೆ ಮಾಡಬೇಕು, ಇದು ಅದರ ಮನೋಭಾವನೆ. ಆಗಸ್ಟ್ ತಿಂಗಳಿನ ನೀರು ಬಿಡಬೇಕು ಅಂತ ತಮಿಳುನಾಡು ಬೇಡಿಕೆ ಇಡ್ತಾ ಇದೆ. ನೋಡಿ, ಈಗಾಗಲೇ CWMA ಏನು ಆದೇಶ ಕೊಟ್ಟಿತ್ತಲ್ಲ, ಅದನ್ನು ಪಾಲನೆ ಮಾಡಿದೆ. 15 ದಿನದಲ್ಲಿ 4.5 TMC ನೀರು, ಅದಕ್ಕಿಂತ ಜಾಸ್ತಿನೇ ಹೋಗಿದೆ. 7.5 TMC ನೀರನ್ನು ಬಿಡುಗಡೆ ಮಾಡಲಾಗಿದೆ. 3 TMC ಎಕ್ಸ್ಟ್ರಾ ಹೋಗಿದೆ. ಯಾಕಂದರೆ ಕಬಿನಿ ಜಲಾಶಯ ತುಂಬಿತ್ತು, ಹೀಗಾಗಿ ನೀರು ಹೋಗಿದೆ. ಇದ್ಯಾವುದು ಕೂಡ ತಮಿಳುನಾಡಲ್ಲಿ ಲೆಕ್ಕಕ್ಕೆ ಬರಲ್ಲ. ಮತ್ತೇನು ಗೊತ್ತಾ ಅವ್ರು ಹೇಳೋದು, ಆಗಸ್ಟ್ ತಿಂಗಳದ್ದು ಬಿಡಿ ಅಂತ. ಇನ್ನು ಇವತ್ತು ಮೀಟಿಂಗ್ನಲ್ಲಿ ಏನಾದರೂ ಮತ್ತೆ ನೀರು ಬಿಡಿ ಅಂತ ಏನಾದರೂ ಹೇಳಿದರೆ ವಾಟಾಳ್ ನಾಗರಾಜ್ ಅವರ ಮಾತಿಗೆ ಬಲ ಬಂದಂಗೆ ಆಗುತ್ತೆ. ಯಾಕಂದರೆ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಬಂದು ನಿಲ್ಲಿಸಲ್ಲ, ಗುರುವಾರ ಕರ್ನಾಟಕ ಬಂದ್ ಆಗೇ ಆಗುತ್ತೆ, ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯಲ್ಲ, ಸಾವಿರಾರು ಸಂಘಟನೆಗಳು ಬೆಂಬಲ ಕೊಟ್ಟಿವೆ, ನಾವು ಹಿಂದಕ್ಕೆ ಸರಿಯಲ್ಲ ಅಂತಾರೆ ವಾಟಾಳ್. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ಥರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೇನೆ, ನಮ್ಮ ಬಂದ್ಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ಆಯಿತಾ, ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ಬಂದ್ ಯಾವಾಗ ಬಂದ್ ಮಾಡಿದಾಗಲೂ ಪ್ರತಿ ಅಂಗಡಿ ಮುಗ್ಗಟ್ಟುಗಳು ಮುಚ್ಚೇ ಇಲ್ಲ ಆಗಿರ್ತವೆ. ಆದ್ದರಿಂದ ಸ್ಟಾರ್ ಹೋಟೆಲ್ಗಳ ಮೇಲೆ ಯಾವ ರೀತಿ ರೇಡ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನೋಡ್ತಾ ಇದ್ದೀರಿ. ಇನ್ನು ಇಂದಿರಾ ಕ್ಯಾಂಟೀನ್ ಮೇಲೂ ಕೂಡ ರೇಡ್ ಆಯಿತು. ಆವಾಗ ಕಂಡಂಥ ದೃಶ್ಯ ನೀವು ನೋಡಬೇಕು. ಅಲ್ಲಿ ಇಲಿ, ಹೆಗ್ಗಣ ಎಲ್ಲವೂ ಕೂಡ ಕಿಚನಲ್ಲಿ ಕಂಡಿವೆ. ಸೊ ಇದು ನೋಡಿ ಸಂಗತಿ.